New Hope TV, your encounter with God. ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ನಮ್ಮ ದೇವರು ಆಶೀರ್ವಾದ ಮಾಡ್ತಾರ? ಈಗ ಲೋಕದಲ್ಲಿರೋರ್ಗೆಲ್ಲ ಏನು ಬೇಕು ಎಲ್ಲ ಇದೆ ರೀ. ಲೋಕದಲ್ಲಿ ಜನರಿಗೆ ಕೆಲವ್ರ ಮನೇಲಿ, ನಿಮ್ಮ ಮನೇಲಿ ಒಂದು ಕಾರು ಇರಲಿಕ್ಕಿಲ್ಲ, ಕೆಲವ್ರ ಹತ್ರ, ಕೆಲವ್ರ ಮನೇಲಿ 5-5, 6-6 ಕಾರು. ನಿನ್ನೆ ಎಲ್ಲೋ ಹೋಗ್ತಾ ಇದ್ವಿ, ನಾನು ನನ್ನ ಹೆಂಡತಿ ಸೇರಿ, ನೋಡ್ರಿ 3 ಬೆಂಜ್ ಕಾರ್ ಅದಾವ ಒಂದು ಮನೆಯಾಗ. ಎಷ್ಟು? 3 ಬೆಂಜ್ ಕಾರ್, 3 ಬೆಂಜ್ ಕಾರ್, ದೊಡ್ಡ ದೊಡ್ಡ ಮಹಲ್ಗಳು. ಓಕೆ, ಅವರು ಫಾರಿನ್ಗೆ ಹೋಗೋದು ಏನು ತಡ ಇಲ್ಲ, ದಿಢೀರಂತ ಹೋಗ್ತಾರೆ, ದಿಢೀರಂತ ಬರ್ತಾರೆ. ಏನು ಬಟ್ಟೆ ಹಾಕ್ತಾರೆ, ಏನೆಲ್ಲ ಮಾಡ್ತಾರೆ. ಅವರಿಗೆ ಅದು ದೇವರ ಆಶೀರ್ವಾದ ಅಂತೀರಾ ಅಥವಾ ಅವರು ತಾವೇ ಪಡ್ಕೊಂಡದ್ದು ಅಂತೀರ? ಈ ಇಂಗ್ಲೀಷ್ ಸರ್ವಿಸ್ಗಿಂತ ಇಲ್ಲಿ ಉತ್ತರ ಬೇರೆನೇ ಇದೆ. ಆಮೆನ್. ಓಕೆ, ಅವ್ರು ತಾವಾಗೆ ಪಡ್ಕೊಂಡಿರೋದು. ಒಂದು ವೇಳೆ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಕಷ್ಟಪಟ್ಟು ಪಡ್ಕೊಂಡಿರ್ಬೋದು, ಅವ್ರಿಗೊಂದು ಆಶೀರ್ವಾದ ಇದೆ. ನಾನು ದೇವ್ರ ಹತ್ರ ಕೇಳೋದು, ದೇವ್ರೆ, ಒಂದೊಂದು ಸತಿ ಒಂದು ವಿಷಯಕ್ಕೋಸ್ಕರ ನಾವು ಪ್ರೇಯರ್ ಮಾಡ್ತೀವಿ, ಒಂದೊಂದು ಸತಿ ಒಂದು ಗಾಡಿಗೋಸ್ಕರ ನಾವು ಪ್ರೇಯರ್ ಮಾಡ್ತೀವಿ. ಎಷ್ಟು ದೇವ್ರ ಹತ್ರ ಬೇಡ್ಕೊಳ್ಬೇಕು? ಎಷ್ಟು ಬೇಡ್ಕೊಂಡು ಆಮೇಲೆ ದೇವ್ರು ಕೊಡ್ತಾರೆ. ಅವ್ರಿಗಾದ್ರೆ ಅವ್ರು ಬೇಡ್ಕೊಂಡಿಲ್ಲ, ದೇವರೇ ಅಂದಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಟ್ಬಿಟ್ಟಾರೆ ದೇವರು. ನನಗೆ ಈ ಪ್ರಶ್ನೆ ಇತ್ತು. ಅವ್ರಿಗೆ ಹೇಗೂ ಎಲ್ಲ ಬೇಕಾದದ್ದು ಇರಬೇಕಾದ್ರೆ ದೇವ್ರೇ ನಮಗೆ ಕೊಡು ಅಂತ ನಾವು ದೇವ್ರನ್ನ ಕೇಳಬೇಕಾ? ಕೇಳಲೇಬೇಕಾ? ದೇವ್ರೇ ನಮ್ಮನ್ನು ಆಶೀರ್ವಾದ ಮಾಡು ಅಂತ ಕೇಳಬೇಕಾ? ನಾವು ಆಶೀರ್ವಾದ ದೇವರಿಂದ ನಾವು ಕೇಳಿಕೊಂಡು ನಾವು ಪಡ್ಕೊಳ್ತೇವೆ. ಅವ್ರಿಗೆ ನಮಗಿಂತ ಜಾಸ್ತಿ ಎಷ್ಟು ಬೇಕಷ್ಟು ಸಿಕ್ಕಿದೆ. ನಿಮಗೆ ಪ್ರಶ್ನೆ ಬಂದಿಲ್ವಾ? ಎಷ್ಟು ಜನರಿಗೆ ಬಂದಿದೆ ನೋಡ್ರಿ? ಇಷ್ಟು ಜನರಿಗಿದೆ, ಉಳಿದವ್ರಿಗೆ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅವರು ಆಶೀರ್ವಾದ ಹೊಂದಿದವರು ಅಲ್ವಾ? ನನಗೇನು ಪ್ರಶ್ನೆ ಅಂದರೆ, ಒಂದು ಗಾಡಿ ಸಲುವಾಗಿ ಎಷ್ಟು ಪ್ರೇಯರ್ ಮಾಡೋಕೆ ಹೋಗಲಿ? ಭಾಳ ಕೆಲವ್ರಿಗೆ ಬ್ಯಾಡ ಅಂದ್ರು 4, 5, 6 ಮಕ್ಕಳು ಆಗ್ತಾವೆ. ಅಬ್ರಾಮ್ ಎಷ್ಟು ವರ್ಷ ಒಂದು ಮಗುಗೋಸ್ಕರ ಎಷ್ಟು ದೇವ್ರನ್ನ ಕೇಳಬೇಕು? ಹಂಗೇನಾದರೂ ದೇವ್ರು ಕೊಡಬೇಕಾ? ಕಾಡಿಸಿ ಕೊಡೋದು ದೇವರ ಆಶೀರ್ವಾದನ ಅದು ಅಂತೀರಾ? ಓಕೆ, ನೋಡೋಣ ಇವತ್ತು ದೇವರ ಆಶೀರ್ವಾದ ಹೇಗಿರುತ್ತೆ. ದೇವರ ಆಶೀರ್ವಾದ ನಮ್ಮ ಮೇಲೆ ನಿಜವಾಗಿಯೂ ಬರ್ತದ? ಯಾರ ಮೇಲೆ ದೇವರ ಆಶೀರ್ವಾದ ಬರುತ್ತೆ? ಯಾಕೆ ದೇವರೇ ನಮ್ಮನ್ನು ಆಶೀರ್ವಾದ ಮಾಡಬೇಕು? ನಾವು ಯಾಕೆ ಹೊರಗೆ ಹೋಗಿ ನಾವು ಬೆವರು ಸುರಿಸಿ ದುಡಿದು ಕಷ್ಟಪಟ್ಟು ನಾವು ಸಂಪಾದನೆ ಮಾಡಬಾರ್ದು? ಯಾಕೆ ನಾವು ಒಂದು ಸ್ವಲ್ಪ ಸುಳ್ಳು ಹೇಳಿದರೆ, ಒಂದು ಸ್ವಲ್ಪ ಮೋಸ ಮಾಡಿದರೆ ಏನೆಲ್ಲ ಸಿಗ್ತದೆ, ಎಷ್ಟೊಂದು ಸಿಗ್ತದೆ. ಯಾಕೆ ನಾವು ಹಾಗೆ ಇರ್ಬಾರ್ದು? ಲೋಕದವರಿಗೆ ಬೇಕಾದಷ್ಟು ಇಲ್ವಾ? ಲೋಕದ ಜನರ ಹತ್ರ, ಅವ್ರ ಹತ್ರ ಎಷ್ಟೊಂದಿದೆ. ನಾವು ಯಾಕೆ ಹೀಗೆ ಇರಬೇಕು? ಯಾಕೆ ದೇವರೇ ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವ್ರ ಹತ್ರ ಕೇಳಬೇಕು? ಓಕೆ, ಅದಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಮಾಡ್ತಾರೆ. ಗಾಡ್ ಬ್ಲೆಸ್ಸಸ್ ಹೂಮ್ ಹಿ ಬ್ಲೆಸ್ಸಸ್. ಯಾರನ್ನು ಆಶೀರ್ವಾದ ಮಾಡ್ತಾರೆ? ಎಲ್ಲ ದುಷ್ಟರನ್ನ ದೇವರು ಆಶೀರ್ವಾದ ಮಾಡ್ತಾರೆ. ಈಗ ಎಷ್ಟೋ ಜನ ದುಷ್ಟರ ಹತ್ರ ಕಾರುಗಳಿವೆ, ಗಾಡಿಗಳಿವೆ. ನಾನು ಒಬ್ಬನ ನೋಡಿದೆ ರೀ, ಕೊಳ್ಳಾಗ ಒಂದು ಚೈನ್ ಹಾಕ್ಕೊಂಡವನೆ, ಅದೇನು ನೀರು ಸೇದೋ ಹಗ್ಗ ಇದ್ದಂಗಿದೆ, ಚಿನ್ನದ್ದು ನೋಡಿಲ್ವಾ ನೀನು? ಓಕೆ, ಆಮೇಲೆ 5 ಬೆರಳಲ್ಲಿ 5 ಉಂಗುರ, ಎಲ್ಲ ಚಿನ್ನದ್ದು. ಅದ ಮೇಲೆ ಇಂತಿಂಥ ದೊಡ್ಡ ದೊಡ್ಡ ಹಾಳುಗಳು ಪಳ ಹೊಳಿತಾವೆ. ಓಕೆ, ಆದರೆ ನನಗೆ ಅವನ ಕತೆ ಗೊತ್ತು, ಎಷ್ಟು ಜನರ ತಲೆ ಹಾಳು ಮಾಡಿದ್ದಾನೆ ಅವನು. ಓಕೆ, ಇದು ದೇವರ ಆಶೀರ್ವಾದನ ಇಲ್ವಲ್ಲ? ಓಕೆ, ದೇವರಿಗೆ ನಾವು ಕೇಳಿದರೆ ದೇವರೇ ಹೇಳ್ತಾರೆ, ಭೂಮಿ ಅದರಲ್ಲಿರೋದೆಲ್ಲ ನಂದೆ, ಎಲ್ಲ ಚಿನ್ನ ನಂದೆ, ಎಲ್ಲ ಬೆಳ್ಳಿ ನಂದೆ. ನಮಗೆ ಕೊಡೋಕ್ಕೆ ಯಾಕೆ ದೇವರು ಅಷ್ಟು ಜಿಪುಣತನ ಮಾಡ್ತಾರೆ? ಒಂದೊಂದು ಸಾರಿ ಒಂದು ಸಣ್ಣ ಸಂಗತಿ ಕೇಳಬೇಕಂದ್ರೆ ಎಷ್ಟು ಕೂಗಾಡ್ಬೇಕು ದೇವ್ರ ಹತ್ರ. ಒಂದು ಕೆಲಸ ಕೊಡು ಸ್ವಾಮಿ,
ಒಂದು ಮಗು ಕೊಡು ಸ್ವಾಮಿ, ಒಂದು ಸ್ವಲ್ಪ ನಮಗೆ ಆದಾಯ ಕೊಡು ಸ್ವಾಮಿ. ನಾವು ಎಷ್ಟು ದೇವ್ರ ಹತ್ರ ಕೇಳಬೇಕು. ನನಗೊಂದು ಪ್ರಶ್ನೆ, ಯಾಕೆ ದೇವರು ಹೀಗೆ ಮಾಡ್ತಾರೆ ಇವತ್ತು ಕೇಳ್ಕೊಳ್ಳೋಣ. ಮೊದಲನೇದಾಗಿ ದೇವರು ಯಾರನ್ನ ಆಶೀರ್ವಾದ ಮಾಡ್ತಾರೆ? ಯಾರನ್ನ ಆಶೀರ್ವಾದ ಮಾಡ್ತಾರೆ? ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ತನ್ನ ಜನರನ್ನ ಆಶೀರ್ವಾದ ಮಾಡ್ತಾರೆ. ಗಾಡ್ ಬ್ಲೆಸ್ಸಸ್ ಹೀಸ್ ಪೀಪಲ್. ಹೇಳ್ರಿ, ದೇವರು ತನ್ನ ಜನರನ್ನ ಆಶೀರ್ವಾದ ಮಾಡ್ತಾರೆ. ಇಸ್ರಾಯೇಲ್ರು ಇದ್ದ ಕಾಲದಲ್ಲಿ, ಇಸ್ರಾಯೇಲ್ರು ಮೊದಲು ಯಾಕೋಬನ ಮನೆಯವರು ಎಲ್ಲ 12 ಜನ ಮಕ್ಕಳು ಎಲ್ಲ ಸೇರಿ ಅವರು ಕಾನಾನ್ ದೇಶದಲ್ಲಿದ್ದರು. ಕಾನಾನ್ ದೇಶದಲ್ಲಿ ಅವ್ರು ಇರುವಾಗ ಫಿಲಿಸ್ಟಿಯರ್ ಇದ್ರ, ಮಾತಾಡ್ರಿ, ನಿದ್ದೆ ಮಾಡಬೇಡಿ. ಫಿಲಿಸ್ಟಿಯರ್ ಇದ್ರ, ಓಕೆ, ಐಗುಪ್ತರಿದ್ರ, ಯಬೂಸಿಯರಿದ್ರ, ಅಮಾಲೇಕರಿದ್ರ, ಅರಾಮ್ಯರಿದ್ರ, ಅವರೆಲ್ಲ ಇದ್ರು. ಅವರಿಗೆ ಊಟ ಇತ್ತಾ? ಹೇಳ್ರಿ, ಎಲ್ಲರೂ ಮಾತಾಡೋಣ. ಊಟ ಇತ್ತಾ? ಅವರಿಗೆ ಬಟ್ಟೆ ಇತ್ತಾ? ಅವರಿಗೆ ಬೇಕಾದದ್ದೆಲ್ಲ ಅವ್ರ ದೇಶದಲ್ಲಿ ನದಿಗಳು ಹರಿತಾ ಇದ್ವಾ? ಎಲ್ಲ ಇದ್ದು ಸಹೋದರ ಸಹೋದರಿ. ಆದರೆ ಸಮಸ್ಯೆ ಏನಂತ ಹೇಳಿದ್ರೆ, ದೇವರು ಹೇಳ್ತಾರೆ ಅವ್ರಿಗೆಲ್ಲ ಇದೆ, ಆದರೆ ತನ್ನ ಜನರನ್ನ ದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಲ್ಲಿ ದೇವರು ಅವ್ರನ್ನ ಆಶೀರ್ವಾದ ಮಾಡಿದರು. ಅಲ್ಲಿಂದ ಐಗುಪ್ತ ದೇಶಕ್ಕೆ ಬಂದಾಗ ದೇವರೇ ಅವರನ್ನ ಪರಾಮರಿಸಿದರು. ಅಲ್ಲಿಂದ ಅರಣ್ಯದಲ್ಲಿ ಕರ್ಕೊಂಡು ಹೋಗುವಾಗ ದೇವರು ಪರಲೋಕವನ್ನು ತೆರೆದು ಮನ್ನಾ ಸುರಿಸ್ತಾ ಇದ್ರು. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಕಲ್ಲಿನಿಂದ ನೀರು ಬರ ಮಾಡಿದರು. ಅವರಿಗೆ ಬೇಕಾಗಿರುವ ಮಾಂಸ ಎಲ್ಲ ಅವರು ಕೊಟ್ಟರು. ನಾನು ಕೇಳೋದು, ಬೇರೆಯವ್ರಿಗಿರಲಿಲ್ವ ಆವಾಗ? ಬೇರೆಯವ್ರಿಗೆಲ್ಲ ಇತ್ತು. ಬೇರೆಯವ್ರಿಗೆ ಇವ್ರಿಗಿನ್ನ ಮಾಂಸ ಸಿಗದೇ ಇದ್ದಾಗ ಅವ್ರಿಗೆ ಒಳ್ಳೆ ಬೀಫ್ ಎಲ್ಲ ಸಿಗ್ತಾ ಇತ್ತು, ಒಳ್ಳೆ ಸ್ಪೈಸ್ ಮಸಾಲ, ಓಕೆ, ಒಳ್ಳೆ ನೀರು ಎಲ್ಲ ಚೆನ್ನಾಗಿದ್ರು ಯಾರು ಫಿಲಿಸ್ಟಿಯರು, ಐಗುಪ್ತರು ಎಲ್ಲ. ಆದರೆ ದೇವರು ಇವ್ರನ್ನ ಅರಣ್ಯಕ್ಕೆ ಕರ್ಕೊಂಡು ಬಂದು ಅಲ್ಲಿ ಅವರಿಗೆ ಮನ್ನಾ ಸುರಿಸಿ ತನ್ನ ಆಶೀರ್ವಾದದಿಂದ ಅವರನ್ನು ತುಂಬಿಸಿದ್ರು. ದೇವರು ಯಾರನ್ನ ಆಶೀರ್ವಾದ ಮಾಡ್ತಾರೆ? ಯಾರನ್ನಂದರೆ ತನ್ನ ಜನರನ್ನ ಆಶೀರ್ವಾದ. ಹೇಳೋಣ, ಯಾರನ್ನ ಆಶೀರ್ವಾದ ಮಾಡ್ತಾರೆ? ತನ್ನ ಜನರನ್ನು ಆಶೀರ್ವಾದ ಮಾಡ್ತಾರೆ. ಎಂದಾದರೂ 23ನೇ ಕೀರ್ತನೆ ಓದಿದ್ದೀರಾ? ಏನು ಹೇಳುತ್ತೆ? ಯೆಹೋವನು ನನಗೆ ಕುರುಬನು. ಓಕೆ, ಹಾಗಾದರೆ ದೇವರು ಯಾರನ್ನು ಆಶೀರ್ವಾದ ಮಾಡ್ತಾರೆ? ತನ್ನ ಕುರಿಗಳನ್ನು. ನೀವು ದೇವ ಜನರ? ಹೇಳ್ರಿ, ನಾನು ದೇವ ಜನ. ನಿಜವಾಗಿಯೂ? ಹಾಗಾದರೆ ದೇವರ ಆಶೀರ್ವಾದ ನಿನ್ನ ಮೇಲೆ ಇರುತ್ತೆ. ಹೇಳ್ರಿ, ದೇವರ ಆಶೀರ್ವಾದ ನನ್ನ ಮೇಲಿದೆ. ನಿಮಗೆಲ್ಲ ದೇವರು ಒಬ್ಬೊಬ್ಬರಿಗೆ 3 ಬೆಂಜ್ ಕಾರ್ ಕೊಡ್ತಾರೆ. ಆಮೇಲೆ ನಿಮಗೆ ಎಷ್ಟು ಸಾಕು ಅನ್ನುವಷ್ಟು ಚಿನ್ನ ಕೊಡ್ತಾರೆ. ಮತ್ತು ನಿಮಗೆ ಮತ್ತೇನು ಬೇಕು ಹೇಳ್ರಿ? ಹೇಳ್ರಿ, ಯಾರು ಮಾತಾಡ್ತಾ ಇಲ್ಲ. ಏನು ಬೇಡವಾ ದೇವರಿಂದ? ಸ್ಕೂಲ್ ಓಪನ್ ಆದರೆ ಸಾಕಂತೆ, ನೀನು ಸ್ಕೂಲೇ ಕೊಡ್ತಾರೆ. ಓಕೆ, ದೇವ್ರಿಗೆ ಕೊಡೋಕೆ ಆಗುತ್ತಾ ಇಲ್ವಾ? ಆಗುತ್ತೆ. ಆದರೆ ಎಲ್ಲ ಅವ್ರಿಗಿದೆ, ನಮಗೆ ಇಲ್ಲ. ಆದರೆ ದೇವ್ರು ಏನು ಹೇಳ್ತಾರೆ ಅಂದರೆ, ನನ್ನ ಜನರನ್ನು ನಾನು ಏನು ಮಾಡ್ತೇನೆ? ಆಶೀರ್ವದಿಸ್ತೇನೆ. ಇದು ಮೊದಲನೇದು. ಎರಡನೇದಾಗಿ ದೇವರು ಹೇಳ್ತಾರೆ, ನನ್ನ ಕುರಿಗಳನ್ನು ನಾನು ಏನು ಮಾಡ್ತೇನೆ? ಆಶೀರ್ವಾದ. ನೀವು ಕ್ರಿಸ್ತನ ಕುರಿಗಳ? ಹಾಗಾದರೆ ಕ್ರಿಸ್ತನು ನಿಮಗೆ ಯಾರು? ಕುರುಬ. ಹೇಳ್ರಿ, ಆತನು ನನಗೆ ಕುರುಬನು, ನಾನು ಆತನ ಕುರಿ. ನನ್ನೆಲ್ಲ ಅಗತ್ಯತೆಗಳನ್ನು ಪೂರೈಸ್ತಾನೆ, ನನ್ನನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಇದು ಎರಡನೇ ಒಂದು ಸಂಗತಿ. ಮೂರನೇ ಒಂದು ಸಂಗತಿ ತಿಳ್ಕೊಳ್ಳಿಕ್ಕೆ ನಾವು ಧರ್ಮೋಪದೇಶ ಕಾಂಡಕ್ಕೆ ಹೋಗೋಣ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ. ದೇವರು ಯಾರನ್ನು ಆಶೀರ್ವಾದ ಮಾಡ್ತಾರೆ, ಅಥವಾ ದೇವರ ಆಶೀರ್ವಾದ ಎಲ್ಲಿ ಬರ್ತದೆ? 8ನೇ ಅಧ್ಯಾಯ 4ನೇ ವಚನ. ಈ 40 ವರ್ಷ ನಿಮ್ಮ ಮೈ ಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ದೇವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಏನಂದರೆ 29:5 ನೋಡ್ರಿ, ಅದೇ 29:5 ಧರ್ಮೋಪದೇಶ ಕಾಂಡ 29:5 ದೇವ್ರ ವಾಕ್ಯ. 40 ವರ್ಷ ನಾನು ನಿಮ್ಮನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದೇನೆ, ನಿಮ್ಮ ಮೈ ಮೇಲಿದ್ದ ಉಡುಪಾಗಲಿ ಕಾಲಲ್ಲಿದ್ದ ಕೆರವಾಗಲಿ ಜೀರ್ಣವಾಗಲಿ. ಅವರು ಚಪ್ಪಲೇನಾಗಿಲ್ಲ, ಸೌದೆ ಹೋಗಲಿಲ್ಲ, ಬಟ್ಟೆಗಳೇನಾಗಿಲ್ಲ, ಜೀರ್ಣ ಆಗಲೇ ಇಲ್ಲ.
ಅದು ಯಾಕೆ ಇಸ್ರಾಯೇಲ್ರ ಬಟ್ಟೆಗೆ ಹಂಗಾಯಿತು? ಗಟ್ಟಿಯಾಗಿ ಹೇಳಿ, ಏನಂತೆ? ಯಾರ ಪ್ರಸನ್ನತೆ ಇತ್ತು ಅಲ್ಲಿ? ದೇವರ ಪ್ರಸನ್ನತೆ ಎಲ್ಲಿ ಇರುತ್ತೋ ಅಲ್ಲಿ ದೇವರ ಆಶೀರ್ವಾದ ಇರುತ್ತೆ. ಬಹಳ ಜನ ಕ್ರಿಶ್ಚಿಯನ್ರು ಇದಾರ್ರಿ, ಕ್ರಿಶ್ಚಿಯನ್ರ ಮನೆಯಲ್ಲಿ ಎಲ್ಲ ಇದೆ, ಅವ್ರು ಮಾತ್ರ ಇಲ್ಲ. ಆಶೀರ್ವಾದ ಆಗುತ್ತಾ? ಇಲ್ಲ ಸಹೋದರ ಸಹೋದರಿ, ಅನೇಕರ ಮನೆಯಲ್ಲಿ ದೇವರ ಪ್ರಸನ್ನತೆ ಇಲ್ಲ. ಇವತ್ತು ಒಂದು ಪ್ರಶ್ನೆ ಹಾಕಿಕೋ, ದೇವರ ಪ್ರಸನ್ನತೆ ನನ್ನ ಮನೆಯಲ್ಲಿದೆಯಾ? ಮನೆಯೊಳಗೆ ಕಾಲಿಟ್ಟ ತಕ್ಷಣ ದೇವರಿಲ್ಲಿದ್ದಾರೆ ಅಂತ ಅನ್ಸುತ್ತಾ? ಅಥವಾ ಕತ್ತಲ್ಲಿ ತುಂಬಿದೆಯಾ? ದೇವರ ಪ್ರಸನ್ನತೆ ಎಲ್ಲಿ ಇರುತ್ತೋ ಅಲ್ಲಿ ದೇವರ ಆಶೀರ್ವಾದದ ಮಳೆ ಸುರಿತಾ ಇರುತ್ತೆ. ಅರಣ್ಯದಲ್ಲಿ ದೇವರ ಆಶೀರ್ವಾದ ಅವರ ಮೇಲೆ ಇತ್ತು. ಪ್ರಿಯ ಸಹೋದರ ಸಹೋದರಿ, ನೀವು ಹೇಳ್ಬೋದು, ನಾವು ಕಷ್ಟಪಟ್ಟು ದುಡಿತೇವೆ, ನಾವು ಬೆವರು ಸುರಿಸ್ತೇವೆ, ನಾವು ಸಂಪಾದನೆ ಮಾಡಿದ್ದೇವೆ. ಪ್ರಿಯರೇ, ಅಂಥವ್ರು ನಾನು ನೋಡಿದ್ದೀನಿ. ಅವರೇ ಸಂಪಾದನೆ ಮಾಡಾರೆ, ನಾನು ತಪ್ಪಂತ ಹೇಳಲ್ಲ. ಅವರು ಒಳ್ಳೆಯವರೇ, ಅದು ಸರಿನೇ. ಅವರೇ ಕಷ್ಟಪಟ್ಟು ದುಡಿದ, ಅದು ಸರಿನೇ. ಬೆವರು ಸುರಿಸಿ ದುಡಿದಿದ್ದಾರೆ, ಅದು ಸರಿನೇ. ಓಕೆ ಸಹೋದರ ಸಹೋದರಿ, ಅವ್ರು ಯಾರಿಗೂ ಅನ್ಯಾಯ ಮಾಡಿಲ್ಲ. ಆದರೆ ಇನ್ನೇನು ಎಲ್ಲ ಬರ್ತದೆ ಕೈಗೆ ಬಂದ ತುತ್ತು. ನನ್ನ ಪ್ರಶ್ನೆ, ಅವರಿಗೆ ಯಾಕೆ ಹಂಗಾಯ್ತು? ಯಾಕೆ ಹಾಗೆ ಆಯ್ತು ಅವರಿಗೆ? ಪ್ರಿಯರೇ, ಅದು ಅವರೇ ಪಡ್ಕೊಂಡ ಆಶೀರ್ವಾದ, ದೇವರಿಂದ ಬಂದ ಆಶೀರ್ವಾದ. ಪ್ರಿಯರ, ದೇವರ ವಾಕ್ಯ ಹೇಳ್ತಾರೆ, ದೇವರು ತನ್ನ ಸೇವಕನಿಗೆ ನಿದ್ದೆಯಲ್ಲಿಯೂ ಆಹಾರ ಕೊಡ್ತಾರೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಅರಣ್ಯದಲ್ಲಿ ಅವರಿದ್ದಾಗ, ಅರಣ್ಯದಲ್ಲಿ ಅವರು ಬಿತ್ತಲಿಲ್ಲ, ಕೊಯ್ಲಿಲ್ಲ, ಹರಗಲಿಲ್ಲ, ಕೆಲಸ ಮಾಡಲಿಲ್ಲ, ಹೊಟ್ಟೆ ತುಂಬ ಊಟ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿ ಇತ್ತು. ದೇವರು ದೇವದರ್ಶನದ ಗುಡಾರದಲ್ಲಿ ಬಂದು ಆಸನ ರೂಢನಾಗಿದ್ದುಕೊಂಡು ಅವರ ಅನ್ನ ನೀರನ್ನು ಆಶೀರ್ವಾದ ಮಾಡಿದರು. ಸಹೋದರ ಸಹೋದರಿ, ಅದಕ್ಕೋಸ್ಕರ ನಾವು ಇನ್ನೊಂದೆರಡು ಉದಾಹರಣೆಗಳು ನಾವು ನೋಡಿಕೊಳ್ಳೋಣ. 2 ಸಮುವೇಲ 6ನೇ ಅಧ್ಯಾಯ, ಹಾಗೂ ಅದರಿಂದ 1ರಿಂದ 11 ನೀವು ಆಮೇಲೆ ಓದ್ಕೊಳ್ರಿ. ಆದರೆ ಆಗ ಯೆಹೋವನು ಉಜ್ಜನ ಮೇಲೆ ಕೋಪಗೊಂಡು ಈ ತಪ್ಪಿನ ಸಲುವಾಗಿ ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮಂಜೂಷದ ಬಳಿಯಲ್ಲಿ ಸತ್ತನು. ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟಿದ್ದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೆಜುಜ್ಜ ಎಂದು ಹೆಸರಿಟ್ಟನು. ಇದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಆ ದಿವಸ ದಾವೀದನು ಯೆಹೋವನಿಗೆ ಭಯಪಟ್ಟು ಯೆಹೋವನ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತರಲೊಲ್ಲದೆ ಗತ್ತೂರಿನ ಒಬೇದೆದೋಮನ ಮನೆಗೆ ಕಳುಹಿಸಿದನು. ಯೆಹೋವನ ಮಂಜೂಷವು ಗತ್ತೂರಿನ ಒಬೇದೆದೋಮನ ಮನೆಯಲ್ಲಿ 3 ತಿಂಗಳು, ಎಷ್ಟು ತಿಂಗಳು? 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು, ಅವನ ಮನೆಯವರನ್ನು ಆಶೀರ್ವದಿಸಿದನು. ಏನು ಮಾಡಿದ್ರಂತೆ? ದೇವರು ಆಶೀರ್ವಾದ ಮಾಡಿದ್ರು. ಒಬೇದೆದೋಮನಿಗೆ ಭಾರಿ ಆಶ್ಚರ್ಯ. ಅವನ ಮನೆಯಲ್ಲಿ ಮಂಜೂಷ ತಂದು ಇಟ್ಟದ್ದೇ ತಡ 3 ತಿಂಗಳಲ್ಲಿ ಅವನು ಹೇಳ್ತಾ ಇದ್ದ, ನನ್ನ ಜೀವಮಾನ ಕಾಲದಲ್ಲಿ ಸಿಗದಂಥ ಆಶೀರ್ವಾದ ಎಷ್ಟು ತಿಂಗಳಲ್ಲಿ ಸಿಕ್ಬಿಡ್ತು? 3 ತಿಂಗಳಲ್ಲಿ ನನಗೆ ದೇವರ ಆಶೀರ್ವಾದ ಇಷ್ಟೊಂದು ಸಿಕ್ಕಿಬಿಡ್ತು. ಆಶ್ಚರ್ಯ. ಸಿಕ್ಕದ್ದು ಹೇಗೆ? ದೇವರ ಪ್ರಸನ್ನತೆ. ಮಂಜೂಷ ಪೆಟ್ಟಿಗೆಯಲ್ಲಿ ಏನಿತ್ತು? ಮಂಜೂಷ ಪೆಟ್ಟಿಗೆಯಲ್ಲಿ 10 ಆಜ್ಞೆಗಳು, ಆರೋನನ ಚಿಗುರಿದ ಕೋಲು ಹಾಗೂ ಮನ್ನ, ಅದರ ಮೇಲೆ ದೇವರ ಪ್ರಸನ್ನತೆ ತುಂಬಿಕೊಂಡಿತು. ದೇವರ ಪ್ರಸನ್ನತೆ ನಿನ್ನ ಮನೆಯೊಳಗೆ ಇದ್ದರೆ ಸಹೋದರ ಸಹೋದರಿ, ದೇವರ ಆಶೀರ್ವಾದಗಳು ಹರಿದು ಬರ್ತವೆ. ಬರೆದಿಟ್ಕೊಳ್ಳೋಣ. ದೇವರ ಪ್ರಸನ್ನತೆ ಎಲ್ಲಿಯೋ ಅಲ್ಲಿಯೇ ದೇವರ ಆಶೀರ್ವಾದಗಳು. ಹೇಳೋಣ, ಅಲ್ಲಿಯೇ. ಸಹೋದರ ಸಹೋದರಿ, ಕೆಲವರೆಲ್ಲ ಅಲ್ಲಿ ಹೇಳಿಸ್ಕೊಳ್ಳೋಕೆ ಹೋಗ್ತಾರೆ. ಅವರೇನೋ ಮಂತ್ರಿಸಿದ್ದನ್ನು ತಂದು ಕೊಡ್ತಾರೆ, ಇವರು ಮನೆಯಲ್ಲಿ ಅದನ್ನು ದೊಡ್ಡದಾಗಿ ಕಟ್ಟಿರ್ತಾರೆ. ಅಲ್ಲಿ ದೇವರು ಬರ್ತಾರ? ಅಲ್ಲಿ ಸೈತಾನ ಬರ್ತಾನೆ. ಸಹೋದರ ಸಹೋದರಿ, ಇದ್ದಂಥ ಆಶೀರ್ವಾದಗಳನ್ನು ಕಿತ್ಕೊಂಡು ಹೋಗ್ತಾನೆ. ದೇವರೇ ನಮ್ಮ ಮನೆಯಲ್ಲಿ ಬಾ, ನಮ್ಮ ಮನೆಯಲ್ಲಿ ಇರು ಅಂತ ಯಾರು ಕೇಳ್ತಾರೋ ಅವರ ಮನೆಯಲ್ಲಿ ದೇವರ ಬರ್ತಾರೆ. ದೇವರ ಆಶೀರ್ವಾದ ಅವರ ಮನೆಯಲ್ಲಿ ತುಂಬಿಕೊಂಡಿರುತ್ತೆ. ಹಲ್ಲೆಲೂಯಾ. ಸೈತಾನ ಬಂದ. ಯೋಬನ ವಿಷಯದಲ್ಲಿ ನಾವು ನೋಡ್ತೇವೆ, ಸೈತಾನ ಯೋಬನನ್ನು ನೋಡ್ತಾ ಇದ್ದ, ದೇವರು ಸೈತಾನನ್ನು ನೋಡ್ತಾ ಇದ್ರು. ಇವತ್ತು ಸೈತಾನ ನಿಮ್ಮನ್ನು ನೋಡ್ತಾ ಇರ್ತಾನೆ, ಅವನನ್ನು ಯಾರು ನೋಡ್ತಾ ಇರ್ತಾರೆ? ನಮ್ಮ ದೇವರು ನೋಡ್ತಾ ಇರ್ತಾರೆ. ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯಾ.
ಸೈತಾನ ಹೇಳ್ತಾನೆ, ದೇವ್ರಿಗೆ ಹೇಳ್ತಾರೆ, ಏನು ಯೋಬನ ಮೇಲೆ ಗಮನ ಇಟ್ಟಿದೆಯಾ? ಹೌದು, ಏನಾನ ಮಾಡಬೇಕಂದ್ರೆ ಸುತ್ತಲೂ ನೀನೇನು ಹಾಕಿದೀಯಾ? ಬೇಲಿ ಹಾಕಿದೀಯಾ? ಸಹೋದರಿ, ಆ ಬೇಲಿ ಏನು? ಕಣ್ಣಿಗೆ ಕಾಣುವಂಥ ಬೇಲಿನ? ಎಲೆಕ್ಟ್ರಿಕ್ ಕರೆಂಟ್ ಬಿಟ್ಟಿದ್ರ ದೇವರದ್ರಲ್ಲಿ? ಇಲ್ಲ ಸಹೋದರಿ, ಆ ಬೇಲಿ ಏನಂದರೆ ಅವರ ಪ್ರಸನ್ನತೆ. ಅವರ ಪ್ರಸನ್ನತೆ. ಎಲ್ಲ ದೂತರು ಸುತ್ತಲೂ ನಿಂತ್ಕೊಂಡಿದ್ದಾರೆ. ಓಕೆ, ಅವನನ್ನು ಮುಟ್ಟಕ್ಕೆ ಯಾರಿಗೂ ಆಗುವುದಿಲ್ಲ. ಯಾಕಂದರೆ ದೇವರ ಪ್ರಸನ್ನತೆ ಅಲ್ಲಿ ಇರೋದ್ರಿಂದ ದೇವರ ಆಶೀರ್ವಾದಗಳು ಹರಿದು ಬರ್ತವೆ. ಹಲ್ಲೆಲೂಯಾ. ಸಹೋದರಿ, ಆದ್ದರಿಂದ ಎಲ್ಲಿ ದೇವರ ಪ್ರಸನ್ನತೆ ಇರುತ್ತೋ ಅಲ್ಲಿ ದೇವರ ಆಶೀರ್ವಾದ. 112ನೇ ಕೀರ್ತನೆ, ಬೇಗ ಹೋಗೋಣ. ಈಗ ಎಲ್ಲರಿಗೂ ಗೊತ್ತಾಯ್ತು ನಾನೇನು ಹೇಳ್ತೀನಂತ. ಏನು ಹೇಳುತ್ತೆ 112ನೇ ಕೀರ್ತನೆ? ಎಂಜಿನಿಯರ್ ಸಾಹೇಬರು ಏನೋ ಹೇಳಿದರು, ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವಂತೆ. ಧನ ಐಶ್ವರ್ಯ ಯಾರಿಗೆ ಬೇಕು? ಅಯ್ಯೋ ಹಂಗಲ್ರಿ, ನನಗೆ ಬೇಕು, ನಿಮ್ಗೆ ಬೇಕಾ ಬೇಡ ಹೇಳ್ರಿ? ಧನ ಐಶ್ವರ್ಯ ಬೇಕನ್ನೋರು ಕೈ ಎತ್ರಿ. ಬೇಕನ್ನೋರು ಒಂದ್ಸರಿ ಕೈ ಎತ್ರಿ. ಬೇಡ ಅನ್ನೋರು ಹೋಗ್ರಿ, ನಿಮ್ಗೆ ಸಿಕ್ಕದೇ ಅಲ್ಲ. ಬೇಕಾ? ನೀತಿವಂತರಾಗ್ರಿ. ಅವ್ರು ಹೇಳವ್ರೆ. ಓಕೆ, 112ನೇ ಕೀರ್ತನೆ ಮೊದಲನೇ ವಚನ. ಯಾವ ಹೂವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನೈಶ್ವರ್ಯಗಳು. ಅವನ ಸಂತಾನಕ್ಕೆ ಆಶೀರ್ವಾದ, ಅವನ ಮನೆಯಲ್ಲಿರುವ ಅನ್ನ ನೀರಿಗೆ ಆಶೀರ್ವಾದ, ಅವನ ಮನೆಯಲ್ಲಿ ಏನು ಮುಟ್ತೀರೋ ಅದು ಎಲ್ಲ ಆಶೀರ್ವಾದ ಹೊಂದಿದ್ದೆ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ನಮ್ಮ ದೇವರು ಆಶೀರ್ವಾದಿಸುವ ದೇವರು, ಆಶೀರ್ವದಿಸುವ ದೇವರು. ಓಕೆ, ನೀತಿವಂತನನ್ನು ಆಶೀರ್ವದಿಸ್ತಾರೆ. ಮತ್ತಾರನ್ನ ಆಶೀರ್ವದಿಸ್ತಾರೆ? ಹಾದಿಗೆ ಹೋಗೋರ್ನೆಲ್ಲ ದೇವರು ಆಶೀರ್ವಾದ ಮಾಡಲ್ಲ. ಎಲ್ಲರೂ ಹೇಳೋಣ, ಎಲ್ಲರನ್ನ ಆಶೀರ್ವಾದ ಮಾಡೋದಿಲ್ಲ, ತನ್ನ ಜನರನ್ನು ಆಶೀರ್ವಾದ ಮಾಡ್ತಾರೆ, ತನ್ನ ಕುರಿಗಳನ್ನು ಆಶೀರ್ವಾದ ಮಾಡ್ತಾರೆ. ಎಲ್ಲಿ ಅವರ ಪ್ರಸನ್ನತೆ ಇರುತ್ತೋ ಅಲ್ಲಿ ಅವರು ಆಶೀರ್ವಾದ ಮಾಡ್ತಾರೆ. ಓಕೆ, ನೀತಿವಂತನನ್ನು ಆಶೀರ್ವಾದ ಮಾಡ್ತಾರೆ. ನಾವು ನೋಡ್ತೇವೆ ದೇವರು ಯಾರನ್ನು. ಮಲಾಕಿ 3:10 ಎಲ್ರಿಗೂ ನೆನಪಿದೆಯಾ? ನಿಮ್ಮ ದಶಮಾಂಶವನ್ನು ಯಾವತ್ತೂ ಆಹಾರ ಶೂನ್ಯವಾಗದಂತೆ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ಓಕೆ, ಅಲ್ಲಿ 4 ಆಶೀರ್ವಾದಗಳನ್ನ ನಾವು ನೋಡ್ತೇವೆ. 3:10 ಮಲಾಕಿ 3:10 ನಾವು ನೋಡ್ತೇವೆ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ಹೇಗೆ ಆಶೀರ್ವಾದ ಮಾಡ್ತಾರಂತೆ? ಮೊದಲನೇ ಆಶೀರ್ವಾದ ಪರಲೋಕದ ದ್ವಾರ. ಕೆಲವರಿಗೆ ದಶಮಾಂಶ ನಮ್ಮ ತಲೆಯಲ್ಲಿ ಹೋಗಲ್ಲ ಸರ್, ನಾವು ಇಷ್ಟೇ ಕೊಡೋರು. ನಾ ದೇವ್ರು ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ. ಪ್ರಿಯರೇ, ದೇವರು ಅದನ್ನೆಲ್ಲ ಹಚ್ಕೊಳ್ಳಿ. ದೇವರು ತನ್ನ ಮಾತಿಗೆ ಸರಿಯಾಗಿ ನಮ್ಮ ಜೀವನದಲ್ಲಿ ನಡೀತಾರೆ. ನೀವು ದಶಮಾಂಶ ಕೊಟ್ಟಿದ್ದೀರಾ, ಅವರು ಖಂಡಿತವಾಗಿ ಹೇಳ್ತಾರೆ ಪರಲೋಕ ನಿನಗೆ ತೆರೀತೇನೆ. ದ್ಯಾಟ್ಸ್ ಇಟ್. ಪರಲೋಕ ತೆರೆದು ನಿನ್ನಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸ್ತೇನೆ ಅಂತ ಅವರು ವಾಗ್ದಾನ ಮಾಡಿದ್ದಾರೆ. ನಾವು ಅದನ್ನು ನಂಬಿದ್ದೇವೆ, ಅದರಂತೆ ನಮಗೆ ಆಗುತ್ತೆ. ಮೊದಲನೇ ಆಶೀರ್ವಾದ. ಎರಡನೇ ಆಶೀರ್ವಾದ, ಓಕೆ, ಸುರಿಸುವ ನೀವು ನನ್ನನ್ನು ಹೀಗೆ ಪರೀಕ್ಷೆ, ಇದು ಸೇನಾಧೀಶ್ವರ ಯೆಹೋವನ ನುಡಿ, ನುಂಗುವ ಹುಳವನ್ನು ನಿಮಗೆ ತಡೀತೇನೆ. ನುಂಗುವ ಹುಳ ಕಚ್ಚಲ್ಲ, ಏನು ಮಾಡುತ್ತೆ? ನುಂಗಿ ಬಿಡುತ್ತೆ. ನಮಗಿರುವಂಥದ್ದನ್ನೆಲ್ಲ ನುಂಗುತ್ತೆ. ಯಾವುದು? ನುಂಗುವ ಹುಳ. ಪ್ರಿಯರೇ, ಏನೆಲ್ಲ ಕಷ್ಟಪಟ್ಟು ದುಡಿದು ಇನ್ನೇನು ಕೈಗೆ ಬರಬೇಕು ಅನ್ನುವಷ್ಟರಲ್ಲಿ ನುಂಗು ಹುಳ ಏನು ಮಾಡುತ್ತೆ? ನುಂಗಿ ಬಿಡುತ್ತೆ. ಅನೇಕ ಸಾರಿ ದ್ರಾಕ್ಷಿ ತೋಟದಲ್ಲಿ ಅವರು ಹೇಳ್ತಾರೆ, ತೋಟ ಚೆನ್ನಾಗಿ ಕಾಣುತ್ತೆ, ಹೂ ಬರುತ್ತೆ, ಎಲೆ ಬರುತ್ತೆ, ಇನ್ನೇನದು ಕುಡಿ ಬಂದು ಇನ್ನು ಹಣ್ಣಾಗಲಿಕ್ಕೆ ಹೋಗಬೇಕು, ಅಷ್ಟೊತ್ತಿಗೆ ಹುಳು ಬಂದು ಅದನ್ನು ತಿಂದುಬಿಡುತ್ತೆ. ಆದ್ದರಿಂದ ಪ್ರಿಯರೇ, ಭಾಳ ಎಚ್ಚರಿಕೆಯಿಂದ ಇರೋಣ. ನಾನು ದಶಮಾಂಶ ಕೊಟ್ಟಿಲ್ಲ, ಎಲ್ಲ ಚೆನ್ನಾಗಿದೆ, 1 ವರ್ಷ 2 ವರ್ಷ ಮೆಲ್ಲನೆ ಹುಳ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇರೋದನ್ನು ನೀವು ಕಾಣ್ತೀರಿ, ಬಹಳ ಪಶ್ಚಾತ್ತಾಪ ಪಡ್ತೀವಿ. ಪ್ರಿಯರೇ, ಇದು ಕೇವಲ ನಿಮಗೆ ಮಾತ್ರವಲ್ಲ, ಇದು ನನಗೂ ಅನ್ವಯಿಸ್ತದೆ. ನಾನು ಸಹ ಏನು ಮಾಡಬೇಕು? ದಶಮಾಂಶ ಕೊಡಬೇಕು. 3ನೇ ಆಶೀರ್ವಾದ, ನಿಮ್ಮ ದ್ರಾಕ್ಷಿಯ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ನಿಮ್ಮ ದ್ರಾಕ್ಷಿ ಹಣ್ಣು ತೋಟದಲ್ಲಿ ಏನಾಗುವುದಿಲ್ಲ? ಕೈಗೆ ಸಿಕ್ಕುವುದಿಲ್ಲ. ನಾವು ದಶಮಾಂಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರಯಾಸದ ಫಲ ನಮ್ಮ ಕೈಗೆ ಸಿಕ್ಕುವುದಿಲ್ಲ. ಮುಂದೆ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಸಕಲ ಜನಾಂಗಗಳವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು.
ಎಲ್ಲರೂ ಹೇಳ್ತಾರೆ ಏನಂದರೆ ಅವರನ್ನು ದೇವರೇ ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ. ಜನ ಹೇಳ್ತಾರೆ ನಮ್ಮನೆ ಪ್ರಿಯರೇ, ನಾವು ಯಾವ ಕೆಲಸದಲ್ಲಿದ್ದೇವೆ, ಎಷ್ಟು ಕಲ್ತಿದ್ದೇವೆ ಅದನ್ನ ಮೇಲೆ ಇದು ಅನ್ವಯಿಸುವುದಿಲ್ಲ. ಯಾರು ದಶಮಾಂಶ ಕೊಡ್ತಾರೋ ಅವರಿಗೆ ಆಶೀರ್ವಾದ ಗ್ಯಾರಂಟಿ ಅಂತ ನಮ್ಮ ದೇವರು ಹೇಳಿದ್ದಾರೆ. ನಮ್ಮ ದೇವರು, ನೀ ದಶಮಾಂಶ ಏನೋ ಕೊಟ್ಟಿದೀಯಪ್ಪ, ಸ್ವಲ್ಪ ಪೋಸ್ಟ್ ಗ್ರ್ಯಾಜುಯೇಟ್ ಆದರೂ ಆಗಬೇಕಿಲ್ಲ, ಇಲ್ಲ ಗ್ರ್ಯಾಜುಯೇಟ್ ಆದರೂ ಆಗಬೇಕಿಲ್ಲ. ಒಂದು ವೇಳೆ ಗ್ರ್ಯಾಜುಯೇಟ್ ಆಗಿದ್ದರೆ ನಾನು ನಿನ್ನ ಏನಾದರೂ ಮಾಡ್ತಿದ್ದೆ, ಏನಾದರೂ ಒಂದು ಟ್ರೈನಿಂಗ್ ಮಾಡ್ಕೊಳ್ಬೇಕಿಲ್ಲ, ಬುದ್ಧಿ ಇಲ್ವಾ ನಿನಗೆ ಅಂತ ದೇವ್ರು ಹೇಳ್ತಾರ? ಅದು ಎಲ್ಲ ಏನು ಹೇಳಿಲ್ಲ ನಮ್ಮ ದೇವ್ರು ಹೇಳ್ತಾರೆ, ದಶಮಾಂಶ ಕೊಟ್ಟಿದೀಯಾ, ನೀನು ಕಲ್ತಿರ್ಬೋದು, ಕಲಿದೆ. ಶಿಷ್ಯ ಯೇಸು ಸ್ವಾಮಿ ಶಿಷ್ಯರಲ್ಲಿ ಯಾರು ಓದಿದ್ರಿ, ಯಾರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕಲ್ತು ಬಂದಿದ್ರು, ಅವರೆಲ್ಲ ಹೇಳ್ತಾರೆ ಅವರನ್ನು ಹಿಂಬಾಲಿಸಿ ನಾವು ಧನ್ಯರಾದೆವು. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿ, ಯಾರು ದಶಮಾಂಶ ಕೊಡ್ತಾರೆ ಅವರನ್ನು ದೇವರ ಆಶೀರ್ವಾದ. ಮುಂದೆ ನಾವು ನೋಡೋಣ 2 ಕೊರಿಂಥ 9:6. 2 ಕೊರಿಂಥ 9:6 ಏನು ಹೇಳುತ್ತೆ? 2 ಕೊರಿಂಥ 9:6. ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು. ನೀವು ಕಂಜೂಸ್ತನ ಮಾಡಿಬಿಟ್ಟು ಇಷ್ಟಿಷ್ಟ ಕೊಡ್ತೀರಿ, ಸಿಗುವಾಗ ಎಷ್ಟು ಬರುತ್ತೆ ಹೇಳ್ರಿ? ಎಲ್ಲರೂ ಹೆಂಗೆ ಸಿಗುತ್ತೆ? ನಮ್ಮ ಭಾಷೆದಲ್ಲಿ ಹೇಳ್ರಿ, ಕನ್ನಡದಲ್ಲಿ ಚೆಂದಾಗಿ ಇಷ್ಟಿಷ್ಟೇ ಸಿಗುತ್ತೆ. ನೀವು ಕೊಟ್ಟದೆಷ್ಟು? ಇಷ್ಟಿಷ್ಟೇ. ಸಿಕ್ಕೋದೆಷ್ಟು? ಅಷ್ಟೇ. ಪ್ರಿಯರೇ, ನಾವು ದೇವರ ಆಶೀರ್ವಾದ ನಮಗೆ ಬೇಕಂತ ಹೇಳಿದ್ರೆ ಪೂರ್ಣ ಮನಸ್ಸಿನಿಂದ ದೇವರ ಆತ್ಮನಿಂದ ನಡೆಸಲ್ಪಟ್ಟು ನಾವು ಕೊಡೋಣ, ಖಂಡಿತವಾಗಿ ಆಶೀರ್ವಾದ ಬರುತ್ತೆ. ಮತ್ತಾಯ 25 ನಾವು ನೋಡ್ತೇವೆ, ಅವನು ಹಸಿದು ಬಂದಾಗ ಏನು ಕೊಟ್ರಿ? ನನಗೆ ಊಟ ಕೊಟ್ರಿ. ನೀರಡಿಕೆ ಆಗಿ ಬಂದಾಗ ಏನು ಕೊಟ್ರಿ? ನೀರು ಕೊಟ್ರಿ. ಬರತಕ್ಕ ಪ್ರತಿಫಲ ನಿಮಗೆ ತಪ್ಪುವುದೇ ಇಲ್ಲ. ಹಲ್ಲೆಲೂಯಾ. ಎಲ್ಲರೂ ಹೇಳೋಣ, ಬರತಕ್ಕ ಪ್ರತಿಫಲ ನಮಗೆ ತಪ್ಪುವುದೇ ಇಲ್ಲ. ವಿಮೋಚನ ಕಾಂಡ 20ನೇ ಅಧ್ಯಾಯ, ಅದರಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, 5ನೇ ವಚನ. ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೋ 1000 ತಲೆಗಳವರೆಗೆ ಏನು ಮಾಡ್ತೇನೆ. ಪ್ರಿಯರೇ, ನಾನು ಇವತ್ತು ನೀತಿವಂತನಾಗಿ ನಡ್ಕೊಂಡಿದ್ರೆ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು 1000 ತಲೆಗಳವರೆಗೆ ದೇವರ ಆಶೀರ್ವಾದ ಹರಿದು ಬರ್ತಾನೆ ಇರುತ್ತೆ. ಇವತ್ತು ನಾನು ನನ್ನ ಕುಟುಂಬದವರೆಲ್ಲ ಸೇವೆಯಲ್ಲಿದ್ದೇವೆ. ನನ್ನ ಕುಟುಂಬದವರೆಲ್ಲ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿ ಮುಂದೆ ನಿಂತ್ಕೊಂಡು ನಾನು ಸತ್ಯವಾಗಿ ಹೇಳ್ತೇನೆ, ಗಾಡ್ ಹ್ಯಾಸ್ ಬ್ಲೆಸ್ಡ್ ಅಸ್. ಆಮೆನ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಿದರೆ ಒಂದು ಮುಖ್ಯ ಕಾರಣ ಏನಂದರೆ, ನನ್ನ ಮುತ್ತಾತ ಅದ್ಭುತವಾದಂಥ ದೇವರ ಸೇವೆ ಮಾಡಿದ್ದಾರೆ. ಅವರ ಸೇವೆ ಆಶೀರ್ವಾದ ಇವತ್ತು ನನ್ನ ಮೇಲಿದೆ. ಇವತ್ತು ನೀವು ಸೇವೆ ಮಾಡ್ತೀರಲ್ಲ, ನಿಮ್ಮ ಮಕ್ಕಳಿಗೋಸ್ಕರ ನೀವು ತಲೆ ಜಚ್ಕೊಳ್ಳೋದು ಬೇಡ. ನೀವು ನೀತಿವಂತರಾಗಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದ್ರೆ ಮಕ್ಕಳು, ಮೊಮ್ಮಕ್ಕಳು 1000 ತಲೆಗಳವರೆಗೆ ದೇವರ ಆಶೀರ್ವಾದ ಹರ್ಕೊಂಡು ಹೋಗ್ತಾ ಇರುತ್ತೆ. ಹಲ್ಲೆಲೂಯಾ. ನಾನು ಕೇಳೋದು, ಲೋಕದವರಿಗೆ ಇಷ್ಟೊಂದು ಆಶೀರ್ವಾದ ಇದೆಯಲ್ಲ, ಈ ದೇವ್ರೆ ಅಂತ ಯಾಕೆ ನಾವು ದೇವ್ರ ಹತ್ರ ಕೇಳಬೇಕು? ದೇವರು ಕೊಡೋ ಆಶೀರ್ವಾದಕ್ಕೂ ನಾವೇ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ, ಇಲ್ವೇ ಒಂದು ಸುಳ್ಳು ಹೇಳಿ ಮೋಸ ಮಾಡಿ ಇನ್ನೊಬ್ಬರ ತಲೆ ಹಾಳು ಮಾಡಿ ನಾವು ಸಖತ್ತಾಗಿ ಗಳಿಸಿರ್ತೀವಲ್ಲ, ಅದಕ್ಕೂ ದೇವರು ಮಾಡೋ ಆಶೀರ್ವಾದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಇದೆ ಅಂತೀರಾ? ಇದೆ ರೀ, ಭಾಳ ಇದೆ. ಅದನ್ನು ಬೇಗ ನಾವು ನೋಡ್ಕೊಂಡ್ಬಿಡೋಣ. ಏನು ವ್ಯತ್ಯಾಸ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ and all the riches and all the blessings, all the money, all the name and the fame that I get it by my own strength. ನನ್ನ ಸ್ವಶಕ್ತಿಯಿಂದ ಅಥವಾ ಏನೋ ಕೆಟ್ಟದನ್ನು ಮಾಡಿ ಯಾರಿಗೋ ಮೋಸ ಮಾಡಿ ಎಲ್ಲ ಸಂಪಾದನೆ ಮಾಡಿದ್ದಕ್ಕೂ ದೇವರು ನಮಗೆ ಕೊಡೋ ಆಶೀರ್ವಾದಕ್ಕೂ ವ್ಯತ್ಯಾಸ ಏನಾದರೂ ಇದೆಯಾ? ಇದೆ. ಆ ವ್ಯತ್ಯಾಸವನ್ನು ನಾವು ನೋಡಿಕೊಳ್ಳೋಣ. ಸಹೋದರ ಸಹೋದರಿ, ಈ ಎಲ್ಲ ಮೋಸ ಮಾಡಿ ಎಲ್ಲ ಗಳಿಸಿರ್ತಾರಲ್ಲ,
ಸ್ವಶಕ್ತಿಯನ್ನು ಉಪಯೋಗಿಸಿ ಗಳಿಸಿರ್ತಾರಲ್ಲ, ಯಾವಾಗಲೂ ನಡಕ್ತಾನೆ ಇರ್ತಾರೆ. ಯಾವಾಗಲೂ ಏನಂದರೆ ಕಳವಳ ಕಳವಳ ಕಳವಳ. ಹೇಳ್ರಿ, ಏನಿರುತ್ತೆ ಅವರಿಗೆ? ಕಳವಳ ಕಳವಳ ಕಳವಳ. ಅವ್ರಿಗೆ ಇಷ್ಟೊಂದು ಸಿಕ್ಕಿದೆ. ಎಷ್ಟು ಸಿಕ್ಕಿದೆ? ಸ್ವಲ್ಪ ಎಲ್ಲರೂ ಕೈ ಮಾಡಿ ತೋರಿಸ್ರಿ. ಇಷ್ಟೊಂದು ಹಾಗೆ ಇಟ್ಕೊಂಡಿರ್ರಿ. ಇಷ್ಟೊಂದು ಸಿಕ್ಕಿದೆ, ಅಷ್ಟೊಂದು ಕಳವಳನೂ ಬಂದಿದೆ. ಹೇಳ್ರಿ, ಎಷ್ಟು ಕಳವಳ? ಎಷ್ಟು ಸಿಕ್ಕಿದೆಯೋ ಅಷ್ಟೇ ಕಳವಳ. ಯಾಕಂದರೆ ಅವ್ರಿಗೆ ಯಾವಾಗಲೂ ಇನ್ಸೆಕ್ಯೂರಿಟಿ. ಅವ್ರಿಗೇನಂದರೆ ದೇ ಫೀಲ್, ಒಂದು ವೇಳೆ ಹೋಗ್ಬಿಟ್ರೆ, ನೀವು ಬೇಕಾದ್ರೆ ನೋಡ್ರಿ ಅಂಥವ್ರು, ನೀವು ನೋಡ್ರಿ, ಅವ್ರಿಗೆ ಯಾವಾಗಲೂ ಒಂದೇ ದುಗುಡ, ಇದ್ದದ್ದು ಎಲ್ಲನ ಹೋಗ್ಬಿಟ್ರೆ. ಈ ದೇವರ ಆಶೀರ್ವಾದ ಹೊಂದ್ಕೊಂಡವ್ರು ಇರ್ತಾರಲ್ರಿ, ಅವ್ರು ಹಯಾಗಿ ನಿದ್ದೆ ಮಾಡ್ತಾರೆ. ಹಲ್ಲೆಲೂಯಾ. ಯಾರು ಕೊಟ್ಟವ್ರೆ? ದೇವರೇ ಕೊಟ್ಟಾರೆ. ಯು ವಿಲ್ ನೆವರ್ ಫೀಲ್ ಅಫ್ರೇಡ್ of the things that you have if God has blessed you with those things. It may be very small. It may be very small. ಸಹೋದರ ಸಹೋದರಿ, ಭಾಳ ಚಿಕ್ಕದು ದೇವ್ರು ನಿನಗೆ ಕೊಟ್ಟಿದ್ದು, ಬರೀ ಒಂದು ಸೈಕಲ್. ಅವ್ರ ಹತ್ರ ಬೆಂಜ್ ಕಾರ್ ಇದೆ, ಅವ್ರು ನಡುಗ್ತಾ ಇರ್ತಾರೆ, ಕಳವಳ ಇರುತ್ತೆ. ನಿನ್ನ ಸೈಕಲ್ ಮಾತ್ರ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾರು ಕೊಟ್ಟಿರೋದು? ದೇವ್ರು ಕೊಟ್ಟು.